Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Philippians, chapter 4, verse 7. God's peace, which is far beyond human understanding, will keep your hearts and minds safe in union with Christ Jesus. ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ದೇವರು ಇವತ್ತು ನಿಮ್ಮ ಜೀವನದಲ್ಲಿ ಸಮಾಧಾನವನ್ನು ಕೊಡಲು ಬಯಸುತ್ತಾ ಇದ್ದಾರೆ ಪ್ರಿಯರೇ. ಆ ಸಮಾಧಾನವು ನಿನ್ನ ಹೃದಯದಲ್ಲಿ ಬಂದು ನೆಲೆಸಿ ನಿನ್ನ ಯೋಚನೆಗಳನ್ನು ನಿನ್ನ ಆಲೋಚನೆಗಳನ್ನು ಸಂರಕ್ಷಿಸುವಂಥದ್ದಾಗಿದೆ ಪ್ರಿಯರೇ. ಹೌದು, ದೇವರು ನಿನ್ನನ್ನು ಸಂರಕ್ಷಿಸಲು ಬಯಸುತ್ತಾ ಇದ್ದಾರೆ, ನಿನ್ನನ್ನು ಅಭಿವೃದ್ಧಿಪಡಿಸಲು ಬಯಸುತ್ತಾ ಇದ್ದಾರೆ. ಈ ಲೋಕದಲ್ಲಿ ಅನೇಕ ವಿರೋಧಗಳು ಇರಬಹುದು, ಅನೇಕ ದಾಳಿಗಳು ನಿನ್ನ ಮೇಲೆ ಬರುತ್ತಾ ಇರಬಹುದು. ಆದರೆ ಅವೆಲ್ಲವುಗಳ ನಡುವೆ ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ಕೊಡುಗೆ ಎಂದರೆ ಅದುವೇ ಸಮಾಧಾನವಾಗಿದೆ ಪ್ರಿಯರೇ, ಅದುವೇ ಶಾಂತಿಯಾಗಿದೆ. ಆ ಸಮಾಧಾನವನ್ನು, ಆ ಶಾಂತಿಯನ್ನು ದೇವರು ಇವತ್ತು ನಿನ್ನ ಹೃದಯದಲ್ಲಿ ಇಡುವಾತನಾಗಿದ್ದಾನೆ. ಆ ದೇವರು ಕೊಟ್ಟಿರ್ತಕ್ಕಂಥ ಕೊಡುಗೆಯೇ ನಿನ್ನ ಸಮಾಧಾನವನ್ನು ಕಾಯುವಂಥದ್ದಾಗಿದೆ ಪ್ರಿಯರೇ. ಯೇಸು ಸ್ವಾಮಿಯವರು ಹೇಳ್ತಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರ್ರಿ, ಯಾಕೆಂದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಹೌದು, ಈ ಲೋಕದಲ್ಲಿ ನೀನು ಜೀವಿಸುತ್ತಿರುವಾಗ ಅನೇಕ ವಿಧವಾದ ಸಂಕಟಗಳನ್ನು ನೀನು ಎದುರಿಸುವಂತಹ ಪ್ರಸಂಗಗಳು ಬರಬಹುದು. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ಲೋಕವನ್ನು ಜಯಿಸಿದ್ದೇನೆ, ನಿನಗೂ ಕೂಡ ಆ ಲೋಕವನ್ನು ಜಯಿಸಲಿಕ್ಕೆ ದೇವರು ನಿನಗೆ ಶಕ್ತಿಯನ್ನು ಕೊಡುವಾತನಾಗಿದ್ದಾನೆ. ಆ ಶಕ್ತಿಯೇ ದೇವರು ಕೊಡ್ತಕ್ಕಂಥ ಸಮಾಧಾನವಾಗಿದೆ ಪ್ರಿಯರೇ, ದೇವರು ಕೊಡ್ತಕ್ಕಂಥ ಶಾಂತಿಯಾಗಿದೆ ಪ್ರಿಯರೇ. ಯೇಸು ಸ್ವಾಮಿಯವರು ಹೇಳ್ತಾರೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಲೋಕ ಕೊಡುವಂಥ ರೀತಿಯಲ್ಲಿ ಅಲ್ಲ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿನಗಾಗಿಯೇ, ನಿನಗೆ ಶಾಂತಿ ಕೊಡುವುದಕ್ಕಾಗಿಯೇ, ನಿನಗೆ ಸಮಾಧಾನವನ್ನು ಕೊಡುವುದಕ್ಕಾಗಿಯೇ ಯೇಸು ಸ್ವಾಮಿ ನರಮಾನವನಾಗಿ ಗೋದಲಿಯಲ್ಲಿ ಅತೀ ಬಡವನಾಗಿ ಜನಿಸಿ ಬಂದಿದ್ದಾನೆ ಪ್ರಿಯರೇ. ಸಮಾಧಾನ ಪ್ರಭುವಾಗಿರ್ತಕ್ಕಂಥ ಅರಸನು ಮಗುವಾಗಿ ಗೋದಲಿಯಲ್ಲಿ ನಿನಗಾಗಿ ಜನಿಸಿ ಬಂದಿದ್ದಾನೆ. ಆ ಯೇಸುವನ್ನು ಇಂದು ನೀನು ಸ್ವೀಕರಿಸು. ಯೇಸುವಿನ ನಾಮದಲ್ಲಿ ನೀನು ಆತನನ್ನು ಸ್ವೀಕರಿಸು. ಆಗ ಆ ಶಾಂತಿ, ಆ ಸಮಾಧಾನ ನಿನ್ನ ಜೀವನದಲ್ಲಿ, ನಿನ್ನ ಹೃದಯದಲ್ಲಿ ತುಂಬಿ ತುಳುಕುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ತಂದೆಯೇ. ಅಪ್ಪ, ನಾವು ಗ್ರಹಿಸಲಿಕ್ಕೂ ಸಾಧ್ಯವಿಲ್ಲದಂತಹ ಆ ದೇವ ಶಾಂತಿಯನ್ನು ನೀನು ನಮ್ಮ ಹೃದಯಗಳಲ್ಲಿ, ನಮ್ಮ ಯೋಚನೆಗಳಲ್ಲಿ ಇಡುವಂಥ ದೇವರಾಗಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ ತಂದೆಯೇ. ಇಂದು ನೀವು ನಮಗೆ ಇದನ್ನು ಕಲಿಸಿಕೊಟ್ಟಿದ್ದೀರಿ ದೇವ, ಸ್ತೋತ್ರ. ಶಾಂತಿದಾಯಕನಾದ ಪ್ರಭು, ಸಮಾಧಾನದ ಅರಸನು ನೀನಾಗಿದ್ಯಪ್ಪ. ನಿನಗೆ ಸ್ತೋತ್ರ ಕರ್ತನೆ. ನಮ್ಮೆಲ್ಲರಿಗೆ ಶಾಂತಿಯನ್ನು, ಸಮಾಧಾನವನ್ನು ಅನುಗ್ರಹಿಸಲಿಕ್ಕೆ ಅಪ್ಪ ಗೋದಲಿಯಲ್ಲಿ ಮಾನವನಾಗಿ ಮಗುವಾಗಿ ಜನಿಸಿ ಬಂದಿದ್ಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಯಾರ್ಯಾರು ಅಶಾಂತಿಯಲ್ಲಿದ್ದಾರೋ, ಅಸಮಾಧಾನದಲ್ಲಿದ್ದಾರೋ ದೇವ, ಅವರೆಲ್ಲರನ್ನ ಕರುಣಿಸಪ್ಪ, ಕಾಪಾಡು ಸ್ವಾಮಿ. ನಿನ್ನ ಶಾಂತಿಯನ್ನು, ನಿನ್ನ ಸಮಾಧಾನವನ್ನು ಅವರೆಲ್ಲರಲ್ಲಿ ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.